ಗೆರೆನಾಡು ಯಾದಗಿರಿ ಜಿಲ್ಲೆಯಲ್ಲಿ ನೀರಿಗಾಗಿ ರೈತರಿಂದ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಿಂದ ನಾರಾಯಣಪುರವರೆಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣದ ವತಿಯಿಂದ ಹೋರಾಟ. ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟಗಿ ಅವರ ನೇತೃತ್ವದಲ್ಲಿ ಹುಣಸಗಿಯಿಂದ ನಾರಾಯಣಪುರ ಬಸವಸಾಗರ ಜಲಾಶಯದವರೆಗೂ ರೈತರಿಂದ ಪ್ರತಿಭಟನೆ. ನಾರಾಯಣಪುರ ಜಲಾಶಯದ ಎಡದಂಡೆ ಕಾಲುವೆ ನೀರು ಏಪ್ರಿಲ್ 15ರವರೆಗೂ ಹರಿಸಲು ರೈತರಿಂದ ಒತ್ತಾಯ. ಹುಣಸಗಿ ಪಟ್ಟಣದ ಮಹಾಂತ ಸ್ವಾಮಿ ವೃತ್ತದಿಂದ ನಾರಾಯಣಪುರವರೆಗೂ ವಾಹನಗಳ ಮೂಲಕ ರೈತರ ಪ್ರತಿಭಟನೆ. ಕೆವಿಜಿಎನ್ಎಲ್ ಮುಖ್ಯ ಇಂಜಿನಿಯರ್ ಕಚೇರಿ ಮುಂದೆ ರೈತರ ಮನವಿಯನ್ನ ಮಂಜುನಾಥ್ ಆರ್ ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ತಲುಪಿಸುವ ಕೆಲಸ ಮಾಡುತ್ತೇನೆ ಎಂದು ರೈತರಿಗೆ ತಿಳಿಸಿದರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ನ್ಯೂಸ್, ಹುಣಸಗಿ. ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಎಲ್ಲ ರೈತ ಮಿತ್ರರು ಸಮೇತ ನಾರಾಯಣಪುರ ಕೆವಿಜಿಎನ್ಎಲ್ ಕಚೇರಿಯವರಿಗೆ ಬಂದಿದ್ದು ಅವರ ಕೋರಿಕೆ 3 ಆಗಿತ್ತು. ಒಂದು ಏನಂತಂದರೆ ನಮಗೆ ICC ಸಭೆಗೆ ನಮ್ಮನ್ನು ಪ್ರತಿನಿಧಿಗಳಾಗಿ ಕರೆಯಬೇಕು ಅಂತ ಹೇಳಿ. ಹಾಗಾಗಿ ನಾನು ಹೇಳಿದ್ದೇನೆ, ಇಲ್ಲಿ ಸುತ್ತಮುತ್ತ ಬಹಳಷ್ಟು ಸಂಘಟನೆಗಳಿದೆ. ಈ ಸಂಘಟನೆಗಳಲ್ಲಿ ಆಯ್ಕೆ ಮಾಡಿ ಯಾರ್ಯಾರನ್ನ ಪ್ರತಿನಿಧಿಗಳಾಗಿ ಮಾಡಬೇಕು ಅಂತ ಹೇಳಿ ಅದು ಏನಾರ ಬಂತಂದ್ರೆ ICC ಸಭೆ, ಮುಂದಿನ ICC ಸಭೆ ಕರೀಲಿಲ್ಲ ಅಂದ್ರ ನಿಮ್ಮನ್ನು ಕೊಡ್ತೀವಿ ಅಥವಾ ಯಾವತ್ತು ಹೊರಗಡೆ ಅಂತ ನನ್ನ ಶಾಸಕ ಅದನ್ನ ಮನೆ ಮುಂದೆ ಕೊಂಡಿರ್ತೀವಿ ಧರಣಿ ಸತ್ಯಾಗ್ರಹ. ಅದಕ್ಕಾಗಿನೇ ನಾನು ನೀರಾವರಿ ಹೋರಾಟಕ್ಕಾಗಿನೇ 7 ದಿನ ಜೈಲಿಗೆ ಬಂದೀನಿ. ನಾನು ಎಲ್ಲರೂ ಮಕ್ಕಳು ಸೌಲಭ್ಯಲ್ಲ, ನಾನು ಬಂಧು ಬಳಗ ಸೌಲ ಗುದ್ದಾಡಲ್ಲ, ಮರಗಮ್ಮಲ್ಲ, ಸೊಕ್ಕು ಬಂದದ, ಸೊಕ್ಕು ಬಂದದ. ಇದೇ ಆರ್ಬಿತಿಮೂರು ನನ್ನನ್ನ ಸಭೆಯೊಳಗೆ ಹೋಗಣ್ಣ ಯಾಕೆ ಹೊರಗೆ ಕಳಿಸ್ತೀವಿ ಅಂತ ಕೇಳಿದ್ರೆ ಇಲ್ಲ ಶಾಸಕರಿಗಷ್ಟೇ ಆದಂತ ಏನು ಸಂವಿಧಾನದಲ್ಲಿ ಬರ್ತದ ಹೇಳ್ರಿ. ಆರ್ಬಿತಿಮಾಪುರ ಅವ್ರೆ, ಈ ಆಲಮಟ್ಟಿ ಜಲಾಶಯದ ಅಧ್ಯಕ್ಷಿದ್ದಿ ನೀವು. ಅಧಿಕಾರಿಗಳೇ ನಾವು ನಿಮಗೆ ಪ್ರಶ್ನೆ ಮಾಡ್ತೀವಿ, ಪ್ರಶ್ನೆ ಮಾಡಲಾರ್ದಕ್ಕೆ ಇವತ್ತು ಬಂದು ಹಿಂದೆ ನಿಮ್ಮ ಮುಂದೆ ಕೈ ಒಡ್ಡಿಕೊಂಡು ನಿಂತ ಪರಿಸ್ಥಿತಿ ಬಂದರು. ಸಂಸತ್ತಿನೊಳಗ ವಿಚಾರಣೆ ಮಾಡಲು ಆ ವಿಷಯವೇ ಆಗ್ತಾ ಇಲ್ಲ. ಯಾಕ ಈ 15 ಜಿಲ್ಲೆಗಳು, ಉತ್ತರ ಕರ್ನಾಟಕದ ಭಾಗದ 15 ಜಿಲ್ಲೆಗಳು ನಾವು ಇವರಿಗೆ ಕನ್ಸಿಡರೇ ಇಲ್ಲ. ಮನತಾಯಿ ಧೋರಣೆ ಯಜಮಾನ ನೀವೇನು ಹೇಳಿದೆನ, ನೀನ್ ಹಾಕಿರ್ತಕ್ಕಂಥ ಒಂದು ಓಟು ವಿಧಾನಸೌಧಕ್ಕೆ ಮುಟ್ಟಿದ 100% ನಿಜ. ಬಟ್ ಹೋದಂತ ವ್ಯಕ್ತಿ ಅಲ್ಲಿ ಹೋಗಿ ತನ್ನ ವೈಯಕ್ತಿಕವಾಗಿ ಕೆಲಸ ಮಾಡ್ಕೊಂತಾನೆ ಹೊರತು ಗುರುವಾರದಲ್ಲಿ ಇದೇ ತರ ನೀರಾವರಿ ಹೋರಾಟಕ್ಕೆ ಹೋದಾಗ ನನ್ನ ಕೆಲವಷ್ಟು ಪಟ್ಟಭದ್ರ ಹಿತಾಸಕ್ತಿ ರಾಜಕಾರಣಿಗಳು ನೀರು ಕೊಡಲಾಗಲಾರ್ದಂಗೆ ಕೆಲವಷ್ಟು ಏನು ಶಾಸಕರಿದ್ರಲ್ಲಿ ನನಗ 7 ದಿನ ಒಯ್ದು ಜೈಲಿಗಿಟ್ಟರು. ನಾನು ಅವತ್ತೇ ನಿರ್ಧಾರ ಮಾಡಿದೆ, ರಾಯಚೂರು ಜಿಲ್ಲಾಧ್ಯಕ್ಷನಾಗಲ್ಲ ಇಡೀ ರಾಜ್ಯದ ಅಧ್ಯಕ್ಷನಾಗಿ ಈ ಭಾಗಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಒಂದೇ ಒಂದು ಕಾರಣದಿಂದ ರಾಜ್ಯಾದ್ಯಂತ ಸುತ್ತಾಡಿ ಸುಮಾರು 30 ಜಿಲ್ಲೆಗಳಲ್ಲಿ ಕೂಡ ರೈತ ಸಂಘಟನೆಯನ್ನು ಮಾಡಿದ್ದೇನೆ. ಇವತ್ತು ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ತುಂಗಭದ್ರಾ ಇರ್ಬೋದು, ಆನೆಮಟ್ಟಿ ಜಲಾಶಯಕ್ಕೆ ಎತ್ತರಕ್ಕಾಗಿ ನಾವೇನು ಹೋರಾಟ ಮಾಡ್ತಾ ಬಂದಿದ್ದೀವಿ. ಆ ಹೋರಾಟದ ಪರವಾಗಿ ಸುಪ್ರೀಂ ಕೋರ್ಟ್ ಎತ್ತರ ಮಾಡ್ರಿ ಅಂತೇಳಿ ಆದೇಶ ಮಾಡಿದ್ದೇನೆ. ಹೋದ ಅಧಿವೇಶನದಲ್ಲಿ ಕೂಡ ನಾನು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೀನಿ. ಅದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ತಕ್ಷಣವೇ ಇದ್ರ ಬಗ್ಗೆ ನೀವು ಹಣ ಬಿಡುಗಡೆ ಮಾಡ್ರಿ ಅಂದಾಗ ಪ್ರಶ್ನೆ ವೇಟ್ಗಳನ್ನ ಪರಿಶೀಲನೆ ಮಾಡಕ್ಕೆ ಕೇಂದ್ರ ತಂಡ ಬಂದಿತ್ತು. ಆ ಕೇಂದ್ರ ತಂಡ ಬಂದಾಗ ಮುಖ್ಯಮಂತ್ರಿಗಳನ್ನ ನಾನು ಭೇಟಿಯಾಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರ, ನನ್ನ ಹತ್ರ ಹಣ ಇಲ್ಲ, ಸುಮಾರು 72,000 ಕೋಟಿ ಬೇಕಾಗ್ತದೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ. ಯಾವದಕ್ಕೆ ಹೇಳ್ತಾರಂದ್ರೆ 72,000 ಕೋಟಿ ಅದಕ್ಕೆ ಬೇಕಂದ್ರೆ ಟ್ರಸ್ಟ್ಗಳ ಗೇಟ್ಗಳನ್ನ ಕೂಡಿಸೋದಕ್ಕೋಸ್ಕರ ಮತ್ತು ಮುಂದೆ ಹಿನ್ನೀರಿನಲ್ಲಿ ಏನು ನೀರಿನಲ್ಲಿ ಮುಳುಗಡೆ ಆಗ್ತದೆ, ಆ ಮುಳುಗಡೆ ಆದಂತಹ ರೈತರಿಗೆ ಪರಿಹಾರ ಕೊಡೋದಕ್ಕೆ ದುಡ್ಡು ಬೇಕು, ಸರ್ಕಾರದಲ್ಲಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೊಟ್ಟರು. ನಾವು ಕೇಂದ್ರದ ಎಲ್ಲಾ ಸಂಸದರನ್ನು ನಾನು ಭೇಟಿಯಾಗಿದ್ದೀನಿ. ಈ ರಾಜ್ಯದ, ಈ ದೇಶದ ಎಲ್ಲ ಸಂಸದರೆಯನ್ನು ನಾವು ಆರಿಸಿ ಕಳಿಸ್ತೀವಿ. ಇವರು ದೆಹಲಿಯಲ್ಲಿ ಹೋಗಿ ಮಜಾ ಮಾಡಕ್ಕೆ ಹೋಗ್ತಾರೆ ಹೊರತು ರೈತರನ್ನು ನೀವು ತಿಳ್ಕೋಬೇಕು. ಇವತ್ತ ಕಾವೇರಿ ಹೋರಾಟಕ್ಕ ಒಬ್ಬವರು ತಯಾರಾದ್ರು ಅಂತಂದ್ರ ಇಡೀ
ಕೊಟ್ಟು ಮಾಡ್ತೀವಿ. ನೀವು ಉದಾಹರಣೆ ಹೇಳ್ತೀನಿ, ಒಬ್ಬ ಸಿಂಧಿಗೆ ರೈತ ಮೇಕೆದಾಟು ಯೋಜನೆ ಹುಲ್ಲು ಸೇವೆ ಮಾಡಿದ್ದಾನೆ. ಇವತ್ತು ಅದೇ ಮೈಸೂರು ಭಾಗದಲ್ಲಿರ್ತಕ್ಕಂಥ